ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಿಲ್ಪಾ ಮುತ್ತಪ್ಪ ಜನಪ್ನೂರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು 10ನೇ ತರಗತಿ ವಿಜ್ಞಾನದ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವ ರೋಧವು ಅವಲಂಬಿಸಿರುವ 4ನೇ ಅಂಶದ ಬಗ್ಗೆ ತಿಳಿಸಿಕೊಡುತ್ತೇನೆ. ಇದಕ್ಕಾಗಿ ನಾನು ಕಪ್ಪನೆಯ ಕಾರ್ಡ್ಶೀಟ್ನಲ್ಲಿ ವಾಹಕ ತಂತಿ ಮತ್ತು ಬಲ್ಬ್ಗಳನ್ನು ಕಾಲ್ಪನಿಕವಾಗಿ ಕತ್ತರಿಸಿ ಬ್ಯಾಟರಿ ಬಲ್ಬ್ನ ಪ್ರಖರತೆಯನ್ನು ಬಿಳಿ ಪೆನ್ನಿನಿಂದ ಕಾಲ್ಪನಿಕವಾಗಿ ಗುರುತಿಸಿಕೊಂಡು ಈ ರೀತಿ ಮಾದರಿಯನ್ನು ತಯಾರಿಸಿಕೊಂಡಿದ್ದೇನೆ. ಎರಡು ಮಂಡಲದಲ್ಲಿಯ ವಾಹಕ ತಂತಿಯ ಉದ್ದ ಮತ್ತು ದಪ್ಪ ಒಂದೇ ಆಗಿರುತ್ತದೆ. ಅಂದರೆ 1ನೇ ಮಂಡಲದಲ್ಲಿ ಬಲ್ಬ್ ಹೆಚ್ಚು ಪ್ರಖರತೆಯನ್ನು ಹೊಂದಿದೆ, 2ನೇ ಮಂಡಲದಲ್ಲಿ ಬಲ್ಬ್ ಕಡಿಮೆ ಪ್ರಖರತೆಯಿಂದ ಬೆಳಗುತ್ತದೆ. ಏಕೆಂದರೆ 2ನೇ ಮಂಡಲದ ವಾಹಕ ತಂತಿಯು ಸೂರ್ಯನ ಉಷ್ಣತೆ ಅಥವಾ ಬೆಂಕಿಯ ಜ್ವಾಲೆಯಿಂದ ಕಾಯಿಸಲ್ಪಟ್ಟರೆ ಅದರ ರೋಧವು ಹೆಚ್ಚಾಗಿ ವಿದ್ಯುತ್ ಪ್ರವಾಹ ಕಡಿಮೆಯಾಗಿ ಬಲ್ಬ್ ಕಡಿಮೆ ಪ್ರಖರತೆಯಿಂದ ಬೆಳಗುತ್ತದೆ. ಅಂದರೆ ಒಂದು ವಾಹಕದ ರೋಧವು ಆ ವಾಹಕದ ಉಷ್ಣತೆಯನ್ನು ಅವಲಂಬಿಸಿರುತ್ತದೆ. ಧನ್ಯವಾದಗಳು.